ಲವ್ ಫೇಲ್ಯೂರ್ ಆಗಿದೆ ಅನ್ನೋದೊಂದು ಕಾರಣ ಬಿಟ್ರೆ ಎಷ್ಟೇ ಯೋಚನೆ ಮಾಡಿದ್ರೂ ಸರಿ, ಅವ್ರನ್ನ ಬೇಡ ಅನ್ನೋದಕ್ಕೆ ಇನ್ಯಾವುದಾದ್ರೂ ಬಲವಾದ ಕಾರಣ ಹೇಳ್ತೀಯ ಅಕ್ಕ? ನೋಡಿದ್ಯಾಕ, ನಿಂಗೆ ಏನೂ ಹೊಳಿತಿಲ್ಲ. ಯಾಕಂದ್ರೆ ಅವ್ರ ವ್ಯಕ್ತಿತ್ವದಲ್ಲಿ ನಮಗೆ ಯಾವ ಲೋಪನೂ ಕಾಣಿಸ್ತಿಲ್ಲ. ಅದಲ್ಲದೆ ಅತ್ತೆ, ಭಾವನೂರು, ಅಪ್ಪ, ಅಮ್ಮ ಎಲ್ರಿಗೂ ಹಿಡ್ಸಿದಾನೆ. ಹೋಗ್ಲಿ, ಈ ಮದ್ವೆಗೆ ಯಾಕೆ ಓಕೆ ಅಂದೆ ಅಂತ ನಾ ಹೇಳ. ಅಮರ್ ಅಂದಗಾರ, ಅಜಾನುಬಾಹು, ಒಳ್ಳೆ ಮನ್ಸಿರೋರು. ಅವ್ರಿಗೆ ಎಷ್ಟೋ ಜನ ಹುಡುಗಿರು ಪ್ರಪೋಸ್ ಮಾಡಿರ್ತಾರೆ, ತುಂಬಾ ಜನ ಕ್ಯೂನಲ್ಲಿರ್ತಾರೆ. ಆಲ್ರೆಡಿ ಲವ್ನಲ್ಲಿ ಫೇಲ್ ಆಗಿರೋದ್ರಿಂದ ಈಗ ಜೀವನ ಪೂರ್ತಿ ಬೇರೆ ಹುಡುಗಿ ಕಡೆ ಕಣ್ಣೆತ್ತು ನೋಡಲ್ಲ. ಅವರು ಹೆಂಡ್ತಿನ ಮಾತ್ರನೇ ಪ್ರೀತಿಯಿಂದ ನೋಡ್ಕೋತಾನೆ. ಬೇರೆ ಏನಾದ್ರೂ ಇದ್ರೆ ನಾನ್ ಸರಿ ಮಾಡ್ಕೋತೀನಿ. ಅದ್ ಹಾಗಲ್ಲ ಪ್ರಿಯಾ. ನೋಡಕ್ಕ, ಅಮರ್ನ ಬೇಡ ಅಂತ ನೀನ್ ಯಾಕೆ ಇಷ್ಟ ಪಟ್ಟು ಹಿಡಿತಿದ್ಯೋ ನಂಗಂತೂ ಗೊತ್ತಾಗ್ತಿಲ್ಲ. ಅಪ್ಪ ಯಾವಾಗ್ಲೂ 1-10 ಸಲ ಯೋಚನೆ ಮಾಡಿದ್ಮೇಲೆ ನಿರ್ಧಾರ ತಗೊಳ್ತಾರೆ. ಅವ್ರಿಗೆ ಈ ಸಂಬಂಧ ಹಿಡ್ಸಿದೆ ಅಂದ್ರೆ ಅಷ್ಟೇ ಸಾಕು. ನಿಂಗೋನೂ ಭಾವನ್ ತೋರಿಸಿದ್ದು ಅಪ್ಪನೇ ಅಲ್ವಾ? ನೀನಿವಾಗ ಎಷ್ಟು ಆರಾಮಾಗಿ ಸಂತೋಷವಾಗಿದ್ಯಾ ನೋಡಿದ್ಯಾ? ನಾನು ಹಾಗೆ ಇರ್ತೀನಿ. ಆದ್ರೆ ಪ್ರಿಯಾ, ಇಲ್ಲಿರೋ ಆಸ್ತಿಗೆಲ್ಲ ನಾನೇ ಮಹಾರಾಜ. ಹಾಗಾದ್ರೆ ನಾನು ಯುವರಾಣಿ. ಹಾಗಾದ್ರೆ ನಾನು ಅಲಿಬೇಣಿ. ನಿನ್ ಪಿಂಡ ಕಣೆ, ನಿನ್ ಪಿಂಡ. ಕಡೆ ಪಕ್ಷ ಕನ್ಸಲ್ಲಾದ್ರೂ ಮಹಾರಾಣಿ ಅಂತ ಫೀಲ್ ಆಗೆ. ಹಾಗಾದ್ರೆ ನಾನು ಮಹಾರಾಣಿನೇ. ಇದೇನಿದು? ತವ್ರ ಮನೆಗೆ ಖುಷಿಯಾಗಿ ಹೋದವಳು ಮುಖ ಊದಿಸ್ಕೊಂಡ್ ಬರ್ತಿದ್ದಾಳಲ್ಲ. ರಾಧಿಕಾ ಮುಂಚೆಯಿಂದಾನು ಹೀಗೆ ಮಾಡ್ತಿದ್ದಾಳಮ್ಮ. ತವ್ರ ಮನೆಗೆ ಹೋದಾಗೆಲ್ಲ ಏನೋ ನಡೀತಿದೆ, ಅದೇ ನಮಗ್ ಗೊತ್ತಾಗ್ತಿಲ್ಲ. ಸಾಯಿ, ಹಾಯ್ ರಾಧಿಕಾ, ಹೇಗಿದ್ಯಾ? ಯಾಕೆ ಸಾಯಿ ಅಮರ್ ಹುಚ್ಚುಚ್ಚಾಗಿ ಆಡ್ತಿದ್ದಾನಲ್ಲ? ಯಾಕೆ ನನಗೆ ಇನ್ನೂ ಟೆನ್ಷನ್ ಕೊಡ್ತಿದ್ದಾನೆ? ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ವಾ? ಮತ್ತೆ ಏನ್ ಮಾಡ್ದ ರಾಧಿಕಾ? ಬದಲಾಗಿದ್ದೀನಿ ಅಂತ ಹೇಳ್ದ, ಮದುವೆ ಆಗ್ಬೇಕು ಅಂತ ನಿರ್ಧಾರನೂ ತಗೊಂಡಿದ್ದಾನೆ. ಇನ್ನೇನಂತೆ? ಅಮರ್ ಮದ್ವೆ ಮಾಡ್ಕೊಳ್ಳೋ ನಿರ್ಧಾರ ತಗೊಂಡಾಗ ನಾನು ಸಂತೋಷ ಪಟ್ಟಿದ್ದೆ. ಆದ್ರೆ 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 ಅವನೇ ಖುದ್ದಾಗಿ ನಮ್ಮಪ್ಪನ ಮುಂದೆ ಬಂದು ನನ್ನ ತಂಗಿ ಪ್ರಿಯಾನ ಮದ್ವೆ ಮಾಡ್ಕೋತೀನಿ ಅಂತಿದ್ದಾನೆ. ಹಾಗ್ಯಾಕೆ ಮಾಡ್ದ ಅವನು?
ಅದೇ ಅದೇ ಅರ್ಥ ಆಗ್ತಿಲ್ಲ ಸಾಯಿ. ನಮ್ಮಪ್ಪ ಅಮ್ಮನ ಮುಂದೆ ಒಳ್ಳೆ ಥರ ಇತ್ತು. ನಾನು ಹೋಗಿ ಅಮರ್ ಜೊತೆ ಮಾತಾಡಿ ನಿನ್ ಜೊತೆನೂ ಮಾತಾಡಿಸ್ತೀನಿ. ಫೋನ್ ಇಡ್ಲಾ ರಾಧಿಕಾ? ಅಮ್ಮ, ಬಾಗ್ಲು ಮುಚ್ಚಿಬಿಟ್ಟಿದ್ದಾಳಲ್ಲ. ಅವಳು ಬಾಗ್ಲು ಮುಚ್ಚಿದಾಳಂತ ಸುಮ್ಮನಿರೋಕ್ಕಾಗತ್ತಾ? ತೆಗಿಯೇ. ಇವಳು ಕಣ್ಣೀರ್ ಹಾಕೊಂಡು ಕೂತಿದಾಳಂದ್ರೆ ಏನೋ ಅಲ್ಲಿ ನಡಿಬಾರದ್ ಘಟನೆ ನಡೆದಿರುತ್ತೆ. ಅಮ್ಮ, ಅಷ್ಟಕ್ಕೂ ನಮ್ಗೆ ತಲೆನೋವೆಲ್ಲ ಯಾಕೆ? ಒಂಟಿಯಾಗಿ ಕೂತಿದ್ದಾಳೆ. ಏನ್ ಮಾಡಿದ್ರು ಯಾರಿಗೂ ಏನೂ ಗೊತ್ತಾಗಲ್ಲ. ಕೊಂದ್ ಹಾಕಿ ಮೂಟೆ ಕಟ್ಬಿಡೋಣ. ಅದೇ ಕರೆಕ್ಟು. ನಮ್ ಟೈಮ್ ಚೆನ್ನಾಗಿರೋದ್ರಿಂದ ಇಡೀ ಮನೇಲಿ ಯಾರು ಇಲ್ಲ. ನನ್ ತಂಗಿ ಹತ್ರ ಇವಳು ಬೈಸಿ ಮನೆಯಿಂದ ಆಚೆ ಹಾಕ್ಸಿ ಆಗೋ ಕೆಲ್ಸನ ಅದು ಈ ಜನ್ಮದಲ್ಲಿ ಆಗುತ್ತೋ ಇಲ್ವೋ? ಅಲಿವೇಣಿ, ಅವಳನ್ನ ನೀನು ಆಚೆ ಕರಿ. ಅವಳು ಮೆಟ್ಲ ಹತ್ರ ಬಂದ್ ಕೂಡ್ಲೆ ತಳ್ಬಿಡೋಣ. ಅವಳು ಉರುಳಾಡ್ಕೊಂಡು ಕೆಳಗೋಗೋದ್ರೊಳಗೆ ಅವಳ ಪ್ರಾಣ ಮೇಲ್ಕೋಗ್ಬಿಡುತ್ತೆ. ಆಹಾ, ನೀನು ನಿನ್ ಕಿತ್ತೋದ್ ಪ್ಲಾನು. ರಾಧಿಕಾ ಬಗ್ಗೆ ಈಗಾಗ್ಲೇ 2-3 ಸಲ ಇರೋದು ಇಲ್ದಿದ್ದೆಲ್ಲ ಸೇರಿಸಿ ಅದಕ್ಕೆ ಅವ್ರಿಗೆ ಹೇಳಿದೀವಿ. 2 ದಿನ ಅವಳು ಕಾಣ್ಲಿಲ್ಲ ಅಂದ್ರೆ ನಮ್ಮೇಲೇನೆ ಅನುಮಾನ ಬರುತ್ತೆ. ಆಗ ಆಸ್ತಿ ಅನುಭವಿಸ್ಬೇಕು ಅನ್ನೋ ಆಸೆ ಮಣ್ಪಾಲಾಗುತ್ತೆ. ಅದು ಕರೆಕ್ಟೇ. ಅಮ್ಮ, ಯಾರ್ದೋ ಫೋನ್ ಬರ್ತಿದೆ. ಏನ್ ಮಾತಾಡ್ತಾಳೋ ಕೇಳಿಸ್ಕೊಂಡ್ರೆ ನಮ್ಗೇನಾದ್ರೂ ಆಧಾರ ಸಿಗ್ಬೋದು. ಬನ್ನಿ ನಡಿ. ಅಪ್ಪ, ಏನಾಯ್ತಮ್ಮ? ಅವ್ರು ಹೋದ್ ಕೂಡ್ಲೆ ಮದುವೆ ಬಗ್ಗೆ ಮಾತಾಡ್ದೆ ಹಾಗೆ ಹೊರಟ್ಬಿಟ್ಟಿಯಲ್ಲ. ಪ್ರಿಯಾಗೆ ಗಂಡು ನೋಡೋ ಶಾಸ್ತ್ರನೇ ಅಲ್ವಾ ಆಗಿರೋದು. ಇನ್ನು ಮಾತಾಡ್ಬೇಕಿರೋದು ತುಂಬಾ ಇದೆಯಲ್ವಾ? ಅದಲ್ದೆ ಪ್ರಿಯಾಗೆ ಗಂಡು ನೋಡಿರೋ ವಿಷಯನ ಅತ್ತೆ ಅವ್ರಿಗೂ ಕೈಲಾಶ್ ಅವ್ರಿಗೂ ಇನ್ನೂ ಹೇಳಲೇ ಇಲ್ಲ. ಅವ್ರಿಗೆ ಹೇಳಿ ಎಲ್ಲ ಮಾತಾಡಿದ್ಮೇಲೆ ಏನ್ ಮಾಡೋದು ನೋಡು. ಅಂದ್ರೆ ನಿನ್ ಗಡಿಬಿಡಿಯಲ್ಲಿ ಹೊರಟ್ಬಿಟ್ಟಿಯಲ್ಲ, ಅದಕ್ಕೆ ಅರ್ಥ ಆಗದೆ ಫೋನ್ ಮಾಡ್ದೆಮ್ಮ. ಇಡ್ತೀನಮ್ಮ ಹಾಗಾದ್ರೆ. ಆಯ್ತು ಅಪ್ಪ. ಅದಕ್ಕೆ ಅವ್ರಿಗೆ ಗೊತ್ತಿಲ್ದೇನೆ ಪ್ರಿಯಾಗೆ ಗಂಡ್ ನೋಡ್ತಾ ಇದ್ದಾರೆ ಅಂತಾಯ್ತು.
ಇವಳನ್ನ ಆಟ ಆಡ್ಸಕ್ಕೆ ನಮ್ಗಿವತ್ತು ಪಾಯಿಂಟ್ ಸಿಕ್ಕಿದೆ. ನಡೀರಿ. ಅಮರ್, ಲೇ ಅಮರ್, ಲೇ ಅಮರ್, ಲೇ ಅಮರ್. ಏಯ್ ಸಾಯಿ ಏಯ್ ನಿಲ್ಸೋ. ಏಯ್ ಓ ಓ ಏಯ್ ಸಾಯಿ, ಏನಾಯ್ತು? ಏನೋ ಇದ್ದೀನ್ ಮಾಡ್ತಿರೋ ಹುಚ್ಚ ಕೆಲ್ಸ. ಹಾಡ್ ಕೇಳೋದು ಹುಚ್ಚ ಕೆಲ್ಸ ಹೆಂಗಾಗುತ್ತೋ? ಓವರ್ ಆಕ್ಷನ್ ಮಾಡಬೇಡ. ನಾನು ಯಾಕೆ ಹಾಗೆ ಮಾತಾಡ್ದೆ ಅಂತ ನಿಂಗೆ ಚೆನ್ನಾಗಿ ಅರ್ಥ ಆಗಿದೆ. ನಾನು ಹಾಡಿನ ಬಗ್ಗೆ ಅಂದ್ಕೊಂಡಿದ್ನಲ್ಲ. ಸರಿ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಪ್ರಿಯಾನ ಮದ್ವೆ ಮಾಡ್ಕೋತೀನಿ ಅಂತ ನೀನು ಅವ್ರ ಅಪ್ಪನ್ ಕೇಳಿದ್ಯಾ? ಕೇಳ್ದೆ. ಪ್ರಿಯಾ ಹಿಡ್ಸುದ್ಲು, ಮದ್ವೆ ಮಾಡ್ಕೋತೀನಿ ಅಂತ ಕೇಳ್ದೆ. ಅದ್ರಲ್ಲಿ ತಪ್ಪೇನಿದೆ ಸಾಯಿ? ತಪ್ಪೇನಿದೆ ಅಂತಿದ್ಯಲ್ಲೋ. ನೀನ್ ಯಾಕ ನಿರ್ಧಾರ ತಗೊಂಡೆ ಅಂತ ಅರ್ಥ ಆಗದೆ ರಾಧಿಕಾ ಅಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದಾಳೋ. ಇದೊಳ್ಳೆ ಕತೆ ಆಯ್ತಲ್ಲೋ ಸಾಯಿ. ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದೇನಿದ್ಯೋ? ಯಾರನ್ನಾದ್ರೂ ಮದುವೆ ಮಾಡ್ಕೊ ಅಂತ ರಾಧಿಕಾ ಹೇಳಿದ್ಲು, ನೀನು ಅದೇ ಹೇಳಿದ್ದೆ. ನನ್ಗೂ ಅದೇ ಕರೆಕ್ಟ್ ಅನ್ನಿಸ್ತು. ಅಲ್ಲದೆ ಕೃಷ್ಣಮೂರ್ತಿ ಅವರಿಗೆ ನಾನು ಚೆನ್ನಾಗಿ ಗೊತ್ತು, ನನ್ನ ಪ್ರೀತಿ ಬಗ್ಗೆನೂ ಗೊತ್ತು, ಹಾಗೇನೆ ಪ್ರಿಯಾಗೂ ಕೂಡ ಗೊತ್ತು. ಬೇರೆಯವರಾದ್ರೆ ಅಪಾರ್ಥ ಮಾಡ್ಕೊಳ್ಳೋ ಅವಕಾಶ ಇದೆ. ಆದ್ರೆ ಪ್ರಿಯಾ ಆದ್ರೆ ಅರ್ಥ ಮಾಡ್ಕೋತಾಳೆ ಅಂತ ಅವಳೇ ಮದ್ವೆ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ವೋ ಅಮರ್, ನಿನ್ ಮನ್ಸಲ್ಲಿ ಏನೋ ಇಟ್ಕೊಂಡು ಹೊರಗಡೆ ಇನ್ನೇನೋ ಮಾಡ್ತಿದ್ಯಾ ಕಣೋ. ಬೇಡು ಅಮರ್, ಅದು ಕರೆಕ್ಟ್ ಅಲ್ವೋ? ಯಾಕ್ರೋ ಎಲ್ಲ ನೆಗೆಟಿವ್ ಆಗಿ ಯೋಚಿಸ್ತೀರಾ? ನಾನು ಒಳ್ಳೆ ಉದ್ದೇಶದಿಂದಾನೇ ಮದ್ವೆ ಆಗೋಣ ಅನ್ಕೊಂಡಿದ್ದೀನಿ. ಲೇ ಪ್ಲೀಸ್ ಕಣೋ ಅಮರ್, ರಾಧಿಕಾ ತುಂಬಾ ಒಳ್ಳೆಯವಳು. ಅವಳ ಮೇಲಿರೋ ಕೋಪಕ್ಕೆ ಅವಳ ತಂಗಿನ ಮದುವೆ ಮಾಡ್ಕೋಬೇಕು ಅನ್ಕೊಳ್ಳೋದು ತಪ್ಪು ಮಗ. ಹೇ, ರಾಧಿಕಾನ ನಾನು ಯಾವತ್ತೋ ಮರ್ತೋಗಿದ್ದೀನೋ. ಇದೆಲ್ಲ ಹಾಗಿರ್ಲಿ, ರಾಧಿಕಾ ಇನ್ನೊಂದ್ಸಲ ಮೀಟ್ ಆಗ್ಬೇಕಂತೆ ಕಣೋ. ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ಒಂದ್ಸಲ ಹೋಗಿ ಮಾತಾಡೋ. ಏನೋ ಸಾಹಿ ಇದು? ಹಾ, ನಿಮ್ ಮಾತಿನ ಮೇಲೆ ನೀವೇ ನಿಲ್ದೆ ಹೋದ್ರೆ ಹೇಗೋ? ನೀವೇ ಮೀಟ್ ಆಗ್ಬೇಡಿ ಅಂತೀರಾ, ನೀವೇ ದೂರ ಇರ್ಬೇಕು ಅಂತೀರಾ, ನೀವೇ ಅರ್ಜೆಂಟಾಗಿ ಮೀಟ್ ಆಗು ಅಂತೀರಾ. ಬೇಡ ಕಣೋ ಸಾಯಿ, ಇವತ್ತಿಂದ ನನ್ನ ಜೀವನನ ನಾನೇ ನೋಡ್ಕೋಬೇಕು ಅನ್ಕೊಂಡಿದ್ದೀನಿ. ನಾನು ಬಿಟ್ಬಿಡ್ರೋ. ಲೇ ಅಮರ್, ನಿನ್ ಮೊಂಡುತನ ಸ್ವಲ್ಪ ಸೈಡ್ ಇಟ್ಟು ನನ್ನ ಮಾತು ಕೇಳೋ. ಒಂದ್ಸಲ ರಾಧಿಕಾ ಜೊತೆ ಮಾತಾಡು ಪ್ಲೀಸೋ ಅಮರ್. ಲೇ ಅಮರ್, ಲೇ ಅಮರ್, ಅಯ್ಯೋ ನನ್ನ ಮಾತು ಕೇಳೋ. ಮಾವಾ, ಮಾವಾ, ಅಳಿಯಂದ್ರೆ ಕೂತ್ಕೊಳ್ಳಿ. ಕುಡಿಯೋಕ್ ನೀರ್ ತಗೊಂಡ್ ಬರ್ತೀನಿ, ಆಯ್ತು. ಕೂತ್ಕೊಳ್ಳಿ. ಅಳಿಯಂದ್ರೆ ಮಾವ ಮನೇಲಿಲ್ವಾ ಅತ್ತೆ? ಈಗ ತಾನೇ ಹೊರಗಡೆ ಹೋದ್ರಪ್ಪ. ರಾಧಿಕಾ ಏನ್ ಮಾಡ್ತಿದ್ದಾಳೆ? ಅವಳ ಮನೆಗೆ ಹೋದ್ಲಲ್ಲಪ್ಪ. ಅದ್ಯಾಕತ್ತೆ ಸಾಯಂಕಾಲ ನಾನು ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಹೋಗ್ತಿದ್ದೀನಿ ಅಂತ ಕಡೆ ಪಕ್ಷ ನನಗೆ ಫೋನು ಮಾಡಿಲ್ಲ. ಏನೋ ಅಪ್ಪ, ನಮಗೂ ಹೇಳ್ದೇನೆ ಯಾಕೋ ಗಡಿ ಬಿಡಿಲ್ ಹೊರಟೋದ್ಲು. ಸರಿ ಅತ್ತೆ, ನಾನು ಹೊರಡ್ತೀನಿ. ಒಂದ್ ನಿಮಿಷ ಅಪ್ಪ, ಪ್ರಿಯಾಗೆ ಇವತ್ತು ಇದ್ದಕ್ಕಿದ್ದ ಹಾಗೆ ಒಂದ್ ಸಂಬಂಧ ಬಂದಿತ್ತು. ಹೌದಾ? ಯಾರತ್ತೆ ಅವರು? ನಿಮ್ಗೂ ಗೊತ್ತಿರೋ ಹುಡ್ಗಾನೆ, ಅಮರ್. ಅಮರ್? ನಮಗೂ ಒಂದ್ ಮಾತು ತಿಳಿಸ್ತೇನೆ, ನೇರವಾಗಿ ತಂದೆ ತಾಯಿನ ಕರ್ಕೊಂಡ್ ಬಂದು ಪ್ರಿಯನ ಮದ್ವೆ ಮಾಡ್ಕೋತೀನಿ ಅಂತ ಕೇಳ್ದ. ಅವ್ರ ಮನೆಯವ್ರು ಕೂಡ ಇಷ್ಟಪಟ್ಟಿದ್ದಾರೆ ಅಳಿಯಂದ್ರೆ. ಮತ್ತೆ ಪ್ರಿಯಾ ಏನಂದ್ಲು? ಪ್ರಿಯಾ ಸರಿ ಅಂದ್ಲು, ಆದ್ರೆ ರಾಧಿಕಾಗ್ ಯಾಕೋ ಇಷ್ಟ ಆಗ್ತಿಲ್ಲಪ್ಪ. ನಿಮ್ಗೂ ಹೇಳೋಕ್ ಟೈಮ್ ಇರ್ಲಿಲ್ಲ, ನಿಮ್ಗೂ ಅತ್ಕೆಗೂ ಹೇಳೋಕ್ಕಾಗ್ಲಿಲ್ಲ.
ನಿಮ್ ಮಾವನವರು ನಿಮ್ ಜೊತೆ ಮಾತಾಡ್ತೀನಿ ಅಂದ್ರು. ನಮ್ ಕುಟುಂಬಕ್ಕೆ ಸಂಬಂಧಿಸಿರೋ ಯಾವ ಕಾರ್ಯಕ್ರಮ ಆದ್ರೂ ನೀವು ನಿಮ್ಮಮ್ಮ ಒಪ್ಪಿಗೆ ಕೊಟ್ಮೇಲೇನೆ ನಿಮ್ ಕೈಯಾರೇನೆ ನಡೆಯುತ್ತೆ. ನೀವು ಸರಿ ಅಂದ್ಮೇಲೆ ಅವ್ರಿಗ್ ವಿಷಯ ತಿಳ್ಸೋಣ ಅಂತ ಸುಮ್ನಾದ್ವಿ. ಅಮರ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅತ್ತೆ. ಅಮ್ಮಂಗೂ ಅವನಂದ್ರೆ ತುಂಬಾ ಪ್ರೀತಿ ಇದೆ. ನಾನೊಂದ್ಸಲ ಅಮ್ಮ ಜೊತೆ ರಾಧಿಕಾ ಜೊತೆ ಮಾತಾಡ್ತೀನಿ. ಆಮೇಲೆ ನಮ್ ನಿರ್ಧಾರನ ಅವ್ರಿಗೆ ಹೇಳೋಣ ಅತ್ತೆ. ಸರಿನಪ್ಪ, ನಾನಿನ್ ಹೊರಡ್ತೀನತ್ತೆ. ಆಯ್ತು ಅಳಿ ಅಂದ್ರೆ. ಅದಕ್ಕೆ ಅವರು ಬೇಗ ಬಂದ್ರೆ ಚೆನ್ನಾಗಿರುತ್ತೆ. ಪ್ರಿಯಾಗೆ ಸಂಬಂಧ ನೋಡಿತಾರನ್ನೋ ವಿಷಯ ಅವ್ರಿಗೆ ತಿಳಿಯೋಕ್ ಮುಂಚೆನೆ ನಾವೊಂದ್ 4 ಮಾತು ಸೇರ್ಸ್ ಹೇಳಿದ್ರೆ ರಾಧಿಕಾ ಕಥೆ ಮುಗಿಯುತ್ತೆ. ಚಿಕ್ಕಪ್ಪ ಏನಾದ್ರೂ ಅತ್ತೆಗೆ ಫೋನ್ ಮಾಡಿ ಹೇಳಿದಿದ್ರೆ? ನಿಮ್ ಅತ್ತೆ ಬಂದ್ಮೇಲೆ ಹೇಳಿದಾರೋ ಇಲ್ವೋ ಗೊತ್ತಾಗುತ್ತಲ್ಲ. ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕು ಅದನ್ನ ಮಾಡೋಣ. ಅಲ್ಲಿ ನೋಡಿ, ಅದಕ್ಕೆ ಬರ್ತಿದ್ದಾರೆ. ರಾಧಿಕಾ ಕಿಚನ್ ಅಲ್ಲಿದ್ದಾಳ? ಬೆಡ್ರೂಮ್ ಅಲ್ಲಿ ಇದ್ದಾಳೆ ಅತ್ತೆ. ಮದ್ವೆ ಬಗ್ಗೆ ಚಿಂತೆ ಮಾಡ್ತಿದ್ದಾಳ ಅದಕ್ಕೆ. ಯಾವ ಮದ್ವೆ? ಅದೇ ಅದಕ್ಕೆ ನಿಮಗ್ ಗೊತ್ತೇ ಇರುತ್ತಲ್ಲ, ಪ್ರಿಯಾಗ್ ಮದ್ವೆ ನಿಶ್ಚಯವಾಗಿದ್ಯಂತೆ. ಅದಕ್ಕೇನೆ ರಾಧಿಕಾ ತುಂಬಾ ಬ್ಯುಸಿಯಾಗಿದ್ದಾಳದ್ಕೆ. ಪ್ರಿಯಾಗೆ ಮದ್ವೆನಾ? ಇದೇನ್ ಶಕುಂತಲ, ನಿನಗೆ ಗೊತ್ತಿಲ್ವಾ? ಇಷ್ಟೊಂದು ಶಾಕ್ ಆಗ್ತಿದ್ಯಾ? ಗೊತ್ತಿಲ್ವಾ ಅಂತ ಆಶ್ಚರ್ಯ ಪಟ್ಕೊಂಡ್ ಕೇಳ್ತಿಯಲ್ಲಪ್ಪ. ಪ್ರಿಯಾಗ್ ಸಂಬಂಧ ನೋಡಿರೋ ವಿಷಯ ಅವ್ರು ಯಾರು ಹೇಳಿಲ್ಲ ಅಂತ ಅತ್ತೆಯವರು ಮಾತಾಡ್ತಿರೋ ರೀತಿಲೇ ಅರ್ಥ ಆಗಲ್ವಾ? ನಿಮಗ್ ಗೊತ್ತು ಅಂದ್ಕೊಂಡು ನಾವೇ ಆತ್ರ ಪಟ್ಟು ಹೇಳ್ಬಿಟ್ವಿ ಅದಕ್ಕೆ. ಕಡೆ ಪಕ್ಷ ಈ ವಿಷಯನ ರಾಧಿಕಾ ತವ್ರ ಮನೆಗ್ ಹೋಗೋವಾಗಾದ್ರೂ ನಿಮ್ ಕಿವಿಗ್ ಹಾಕಿರ್ತಾಳೆ ಅನ್ನೋ ಉದ್ದೇಶದಿಂದ ನಾವ್ ಹೇಳ್ಬಿಟ್ವಿ. ರಾಧಿಕಾ ತವ್ರ ಮನೆಗ್ ಹೋಗಿದ್ಲಾ? ಅಯ್ಯಯ್ಯೋ, ಅದನ್ನು ನಿಮಗ್ ಹೇಳಿಲ್ವಾ? ಸರಿ ಹೋಯ್ತು. ಹೆಸರಿಗ್ ಮಾತ್ರ ನಿಮಗ್ ಹಿರಿತನ ಕೊಟ್ಟು ಯಜಮಾನ್ಕೆ ಎಲ್ಲ ಅವಳೆ ತಗೊಂಡ್ಬಿಟ್ಟಿದ್ದಾಳೆ. ಅದ್ಕೆ ರಾಧಿಕಾ ಅಂತೂ ತಂಗಿ ಮದ್ವೆ ಬಗ್ಗೆ ಹೇಳಿಲ್ಲ ಅನ್ಕೋ. ನಿಮ್ ಬೀಗ್ರಾದ್ರೂ ನಿಮಗ್ ಮರ್ಯಾದೆ ಕೊಟ್ಟು ನಮ್ ಚಿಕ್ಕ ಮಗಳಿಗೆ ಮದ್ವೆ ನಿಶ್ಚಯವಾಯ್ತು ಅಂತ ಹೇಳ್ಬೇಕಲ್ವಾ? ಎದುರುಗಡೆ ಬಂದಾಗ ಮಾತ್ರ ಎಂದೂ ಇಲ್ದಷ್ಟ್ ಮರ್ಯಾದೆ ಕೊಟ್ಬಿಡ್ತಾರೆ. ಅದೆಲ್ಲ ಮೇಲ್ಮೇಲಿನ ಮರ್ಯಾದೆ ಅಂತಾಯ್ತು. ಹೌದು, ನಿಮಗ್ ಹೇಳಲಿಲ್ಲ ಸರಿ, ಕಡೆ ಪಕ್ಷ ಅಳಿಯಂದ್ರಿಗೆ ಹೇಳಿದಾರೋ ಇಲ್ವೋ? ರಾಧಿಕಾ? ಹಾ, ಬರ್ತಿದ್ದೀನ್ರಿ. ರಾಧಿಕಾ, ನೀವ್ ಬಂದು ಎಷ್ಟೊತ್ತಾಯ್ತು ಅತ್ತೆ? ಎಷ್ಟೊತ್ತಾದ್ರೆ ಏನಂತೆ ಬಿಡಮ್ಮ, ನೀನ್ ತುಂಬಾ ಬ್ಯುಸಿಯಾಗಿದ್ಯಲ್ಲ. ನಾನಾ? ರಾಧಿಕಾ, ಸಾಯಂಕಾಲ ನಾನು ಬರ್ತೀನಿ ಅಂತ ಹೇಳಿದ್ಮೇಲೂ ಕೂಡ ಒಬ್ಳೆ ಬಂದ್ಬಿಟ್ಟಿದ್ಯಲ್ಲ. ಅವಾಗ್ಲೇ ತುಂಬಾ ತಡ ಆಗಿತ್ತು ಅಂತ ಅನ್ಸಿ ಹೊರಟು ಬಂದಿರಿ. ಕಡೆ ಪಕ್ಷ ಒಂದು ಫೋನ್ ಆದ್ರೂ ಮಾಡೋದಲ್ವಾ? ಗಡಿಬಿಡಿಲಿ ಮರ್ತ್ಬಿಟ್ಟೆ. ಸರಿ ಬಿಡು, ಓಕೆ. ಅಮ್ಮ, ರಾಧಿಕಾ ನಿಂಗೆ ಆಲ್ರೆಡಿ ಹೇಳಿರ್ತಾಳೆ ಪ್ರಿಯಾಗೆ ಸಂಬಂಧ ಬಂದಿದೆ. ರಾಧಿಕಾ ಈ ವಿಷಯ ಹೇಳಿಲ್ವಂತಪ್ಪ. ಅಮ್ಮಂಗೆ ಈ ವಿಷಯ ಗೊತ್ತಿಲ್ಲ.
ಯಾಕೆ ರಾಧಿಕಾ? ಪ್ರಿಯಾಗೆ ಸಂಬಂಧ ಕುದುರಿರೋ ವಿಷಯ ಅಮ್ಮಂಗೆ ಹೇಳಿಲ್ವಾ?